ಕೊಠಡಿ ವಿವಾದಕ್ಕೆ ಶೀಘ್ರವೇ ಪರಿಹಾರ. ಬೆಡಕಿಹಾಳದಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ. ನೇಪಾಣಿ ತಾಲೂಕಿನ ಬೆಡಕಿಹಾಳ, ಶಮನೇವಾಡಿ, ಶಾಂತಿನಗರ ಸರ್ಕಲ್ನಲ್ಲಿರುವ ಸರ್ಕಾರಿ ಕನ್ನಡ, ಮರಾಠಿ, ಉರ್ದು ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಇದಕ್ಕೂ ಮುಂಚೆ ಶಮನೇವಾಡಿ ಗ್ರಾಮಕ್ಕೆ ಆಗಮಿಸಿದ ಸಚಿವರು ಅಲ್ಲಿಯ ಸಮಸ್ಯೆ, ಶಾಲೆಗಳ ಕೊರತೆ, ವಿವಿಧ ಗಣ್ಯರಿಂದ, ಸಾರ್ವಜನಿಕರಿಂದ ಸಮಸ್ಯೆ ಆಲಿಸಿದರು. ಸಂಜೆ 4 ಗಂಟೆಗೆ ಬೆಡಕಿಹಾಳದ ಸಮುಚ್ಚಯಕ್ಕೆ ಆಗಮಿಸಿದಾಗ ಗ್ರಾಮ ಪಂಚಾಯಿತಿ ಹಾಗೂ ಶಾಲಾ ಆಡಳಿತ ಮಂಡಳಿಯಿಂದ ಪುಷ್ಪಗುಚ್ಛ ನೀಡಿ ಸಚಿವರನ್ನ ಸ್ವಾಗತಿಸಲಾಯಿತು. ನಂತರ ಸಾರ್ವಜನಿಕರಿಂದ, ಶಾಲಾ ಆಡಳಿತ ಮಂಡಳಿಯಿಂದ ಸಮಸ್ಯೆ ಅರಿತುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಅತಿ ಶೀಘ್ರದಲ್ಲಿಯೇ 2 ಗ್ರಾಮಗಳ ಗಣ್ಯರ ಶಾಲಾ ಅಭಿವೃದ್ಧಿ ಮಂಡಳಿ ಹಾಗೂ ಶಿಕ್ಷಣಾಧಿಕಾರಿಗಳು ಸಭೆ ಕರೆದು ಸಮನ್ವಯತೆಯಿಂದ ಸಮಸ್ಯೆ ಬಗೆಹರಿಸುವುದು ಎಂದು ಭರವಸೆ ನೀಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಪ್ರಮೋದ್ ಪಾಟೀಲ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಡಿಸಿ ವಾಕ್ಪಟ್ಟೆ ಮಾತನಾಡಿದರು. ಸಭೆಯಲ್ಲಿ ಯುವ ನಾಯಕ ಉತ್ತಮ್ ಪಾಟೀಲ್, ಶಾಸಕ ಗಣೇಶ್ ಹುಕ್ಕೇರಿ, ಲಕ್ಷ್ಮಣರಾವ್ ಚಿಂಗ್ಳೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜೇಂದ್ರ ವಡ್ಡರ್, ಎಇಇ ನಾಯಕವಾಡಿ, ಪಿಆರ್ಇ ಚಂದ್ರಕಾಂತ್ ನಂದಗಾವಿ, ಚಿಕ್ಕೋಡಿ ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ, ನಿಪಾಣಿ ತಹಸೀಲ್ದಾರ್ ಮುಜಾಫರ್ ಬಳಿಗಾರ್, ಎಡಿಎಲ್ಆರ್ ಶಶಿಕಾಂತ್ ಹೆಗಡೆ, ನಿಪಾಣಿ ಬಿಇಒ ಮಹಾದೇವ್ ನಾಯಕ್, ಚಿಕ್ಕೋಡಿ ಬಿಇಒ ಪ್ರಭಾವತಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈಗ ನಾವು ಶಮನೇವಾಡಿ ಕೇಳಿದ್ದೀವಿ ಸಮಸ್ಯೆ, ನೀವು ಬೆಡಕಾವ್ರು ನಿಮ್ಮ ಸಮಸ್ಯೆ ಹೇಳಿದ್ರಿ, ನಾವೆಲ್ಲ ಹೋಗಿ ಚರ್ಚೆ ಮಾಡ್ತೀವಿ. ಆಮ್ಯಾಗ ಫೈನಲ್ ಮಾಡೋದಕ್ಕಿಂತ ಮುಂಚೆ ಅವರು ಎಸ್ಡಿಎಂಸಿ ಮತ್ತು ನಿಮ್ಮ ಎಸ್ಡಿಎಂಸಿ ಚಿಕ್ಕೋಡಿ ಕರೆಸಿ ಇಬ್ಬರಿಗೂ ಆಚೆ ಆಗೋಂಗ ಅಥವಾ ಹೊಂದಾಣಿಕೆ ಆಗೋಂಗ ಶಿಕ್ಷಣ ಬೆಳೆಯ ದೃಷ್ಟಿಯಿಂದ ಅವನ್ನೇನೋ ಒಂದು ಮಾಡೋ, ನಿಮಗೂ ಆಗಿರೋ ಅನುಕೂಲ ಅವ್ರಿಗೂ ಆಗಿರ್ಬೇಕು. ಇಲ್ಲಿ ಹೇಳ್ದಂಗೆ ಶಿಕ್ಷಣ ಬಹಳ ಅಷ್ಟೇ ಮುಖ್ಯ. ಇದು ಯಾವ ನಮ್ದು ಅದೇ ಉದ್ದೇಶ ಇದೆ. ನೋಡೋಣ, ನಿಮ್ದು ಹೇಳಿರಿ ಅವ್ದು ಹೇಳಿರಿ ಕೇಳಿದ್ವಿ. ಸಮಸ್ಯೆ ಉದ್ಭವ ಆಗಿರ್ತದೆ. 2-3 ಸಲ ನಮ್ಮ ಕಣ್ಣು ಬಂದಿದ್ರು. ಅಲ್ಲೇ ಬಂದು ನೋಡ್ತೀವಿ, ಯಾಕಂದ್ರೆ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ವಿ. ಬಂದಿದ್ವಿ, ನಮಗೂ ಹೆಚ್ಚು ಕಮ್ಮಿ ಆಗ್ತದ ಏನು ಸಮಸ್ಯೆ ಅಂತ ಒಂದು ಅಂದಾಜು ಬಂದಿದ್ವಿ. ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ನಿಮ್ಗೆಲ್ಲ ಇನ್ನೊಂದ್ಸರಿ ವಿಶ್ವಾಸ ತಗೊಂಡು ಎಸ್ಡಿಎಂಸಿ ಇಬ್ರು ಕರೆಸಿ ಪ್ಲಸ್ ಲೀಡರ್ಸ್, ಬೋತ್ ಸೈಡ್ ಲೀಡರ್ಸ್ ಕರೆಸಿ ಒಂದು ನಿರ್ಣಯ ಮಾಡ್ತೀವಿ. ಮುಂದಿನ ಶಿಕ್ಷಣದಲ್ಲಿ ನೀವು ಒಪ್ಪಬೇಕಾಗತ್ತೆ, ಅವ್ರು ಒಪ್ಪಬೇಕಾಗ್ತಾರೆ. ಇದು ಸರ್ಕಾರ ಖಾಸಗಿ ಆಗಿರೋ ನೀವು ಜಗಳಾಡ್ಲಿಕ್ಕೆ ಅವಕಾಶ ಇರ್ತೀವಿ. ಸರ್ಕಾರ ವಿರುದ್ಧ ಸರ್ಕಾರ ಜಗಳ ಮಾಡೋಕ್ಕೆ ಅವಕಾಶ ಇಲ್ಲ. ಏನೋ ಒಂದು ಇಬ್ರಿಗೂ ಅನುಕೂಲ ಆಗೋ ಒಂದು ಯಾವ್ದಾರ ಸೂತ್ರ ಹುಡುಕ್ತೀವಿ. ಇಬ್ರು ಒಪ್ಕೋಬೇಕು ಅಂದ್ರೆ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರ ಮಕ್ಕಳನ್ನ 7ರಿಂದ ಮುಂದಿನ 4ರಿಂದ ಮುಂದೆ ಮಕ್ಕಳು ಏನಿದಾರಲ್ಲ ಅವ್ರು ಇಲ್ಲಿ ನಮ್ಮ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಬಹುದು. ಅಲ್ಲಿಯೂ ಎಜುಕೇಶನ್ ಅದೇ ಇದೆ, ಇಲ್ಲಿಯೂ ಎಜುಕೇಶನ್ ಅದೇ ಇದೆ. ಅದನ್ನ ಅವರು ಒಪ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಅಡ್ಮಿಷನ್ ಇಲ್ಲಿ ಮಾಡ್ರೆ ಏನೂ ಸಮಸ್ಯೆ ಆಗಲ್ಲ. ಸರ್ ನಾವು ಒಂದೇ ರೂಮಲ್ಲಿ ಈಗ ನೆಕ್ಸ್ಟ್ ನಾವು LKG UKG ಪ್ರತ್ಯೇಕ ಮಾಡಬೇಕಾದ್ರೆ ಸರ್ ನಮಗೆ ಸಮಸ್ಯೆ ಆಗ್ತಾ ಇದೆ. ಒಂದು ರೂಮ್ ನಾವು ಅಲ್ಲಿ ಶಾರ್ಟೇಜ್ ಬರ್ತಿದೆ. ಆಮೇಲೆ 4-5ನೇ ತರಗತಿಯನ್ನ ಅದನ್ನು ಸಹ ಸರ್ ನಾವು ಕಂಬೈನ್ ಮಾಡಿ ಕಲಿಸ್ತಾ ಇದ್ದೀವಿ ಸದ್ಯಕ್ಕೆ. 8 ಸರ್ 8 ಇದೆ, 8 26 6ರಿಂದ 7 ಕೊಠಡಿಗಳು ತುರ್ತು ರಿಪೇರಿ ಆಗ್ಬೇಕಾದಂತ ಇದಾವೆ ಸರ್. ಈಗ ಇಲ್ಲಿ ರಿಪೇರಿ ಆಯ್ತು ಅಂತಂದ್ರೆ ಮಕ್ಕಳುಗಳಿಗೆ ಅವ್ರು ಹೇಳಿದಾಗೆ ಮಕ್ಕಳುಗಳು ಅವರು ಉದಾರ ಮನೋಭಾವನೆ ಸೇರಿಸಿ ಇಲ್ಲಿಗೆ ಸೇರಿಸಿದ್ರೆ ಮಕ್ಕಳು ಇಲ್ಲಿಗೂ ಕೂಡ ಅವಕಾಶ ಮಾಡಬಹುದು ಸರ್. ರಿಪೇರಿ ಆಯ್ತು ಅಂದ್ರೆ 23 ಕೊಠಡಿಗಳು ಆಗ್ತದೆ ಸರ್. ಇಲ್ಲ ಅಂತಂದ್ರೆ ಅಲ್ಲೇ ಕೊಠಡಿಗಳು ರಿಪೇರಿ ಆಯ್ತು ಅಂದ್ರೆ 4ರಿಂದ 5 ಕೊಠಡಿಗಳು ಅಲ್ಲೇ ಆಯ್ತು ಅಂದ್ರೆ ಆ ಮಕ್ಕಳುಗಳನ್ನ 5, 6, 7 ಅಲ್ಲೂ ಅಕಾಮಿಡೇಟ್ ಮಾಡಬಹುದು ಸರ್. ಈಗ ಇಂಗ್ಲಿಷ್ ಮೀಡಿಯಂ ಮತ್ತು LKG UKG ಇಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅಡಿಷನಲ್ 2 ಕೊಠಡಿಗಳು ಇಲ್ಲಿ ನೆಸೆಸಿಟಿ ಇದೆ ಸರ್. ಅದು ಕೂಡ ರಿಪೇರಿ ಆಗಬೇಕಾಗಿದೆ. ಮತ್ತೆ ಇಲ್ಲಿ ನಾಳೆ ಇಲ್ಲಿ 8 ಇದೆ ಸರ್. ಅಪ್ಗ್ರೇಡ್ ಆಯ್ತು ಅಂದ್ರೆ ನಾಳೆ 9th 10th ಕೂಡ ಬರುವಂತ ಅವಕಾಶ ಇದೆ ಸರ್. ಅಲ್ಲಿಗೆ 7th ವರೆಗೆ ಇದೆ ಸರ್. ಇಲ್ಲಿ 8 ಇದೆ ಸರ್. ಬಟ್ ಆ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಸರ್. ಅಂದ್ರೆ ಅಪ್ಗ್ರೇಡೇಷನ್ ಈಗ ಆಲ್ರೆಡಿ 2 ಸಂಸ್ಥೆ ಒಂದಿದೆ ಸರ್. ಇಲ್ಲಿ ಒಂದೇ ವ್ಯಾಪ್ತಿನಲ್ಲಿ 2 ಅಪ್ಗ್ರೇಡೇಷನ್ ಕೊಡಲ್ಲ ಸರ್. 3 ಕಿಲೋಮೀಟರ್ ಒಳಗಡೆ ಒಂದು ಪ್ರೌಢಶಾಲೆ ಇತ್ತು. ಎಸ್ ಸರ್, ಪ್ರೌಢಶಾಲೆ ಇದೆ ಸರ್, ಪ್ರೈವೇಟ್ ಇದೆ ಸರ್. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.